ಅದೆಲ್ಲ ಗೊತ್ತಿಲ್ಲ. ಎಲ್ಲಿದ್ರೂ ಆ ದುಡ್ಡು ಬರಲೇಬೇಕು. ಹಾಂ, ಇನ್ನೊಂದು ದಿವಸ ಟೈಮ್ ಕೊಡ್ತೀನಿ. ಜಯಿ, ನಿನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ಹಾಂ, ನಾನು ನಿನಗೆ ಹೇಳಿದೆ, ನೀನು ಹೋಗಿ ಸೊಸೆ ಕೈ ಕೊಟ್ಟಿದ್ಯಾ? ಹಾಂ, ಅಯ್ಯೋ ಏನು ಅವ್ರಿಗೂ ಜವಾಬ್ದಾರಿ ಬರುತ್ತೆ. ಯಾರ್ಯಾರ ಮನೆ ಎಲ್ಲಿ ಏನು ಎತ್ತ ಅಂತಾನ ತಿಳ್ಕೊಂತಾಳೆ ಅಂತಾನ ನಾನು ಕಳಿಸ್ದೆ. ನನಗೂ ಸಾಕಾಗಿತ್ತು. ಹೋಗ್ತೀಯನಮ್ಮ ಅಂದೆ, ಹೋಗ್ತೀನಿ ಕೊಡತ್ತೆ ಅಂದ್ಲು. ಹೋಗಲ್ಲ ಅಂದಿದ್ರೆ ನಾನೇ ಹೋಗ್ತಿದ್ದೆ. ನೀವಳೆ ನನ್ನ ಬೈದ್ರೆ ಅವಳು ಕೇಳ್ರಿ. ಏನಮ್ಮ ಶ್ರೀದೇವಿ, ದುಡ್ಡು ತಗೊಂಡು ಹೋಗ್ತೀನಿ ಅಂದಮೇಲೆ ಯಾರ ಜೊತೆಗಾದ್ರೂ ಹೋಗ್ಬೇಕಾ? ಒಬ್ಬಳೇ ಯಾಕೆ ಹೋದೆ? ನಿನ್ನ ಗಂಡ ಬರೋವರೆಗೂ ಕಾಯಕ್ಕಾಗ್ತಾ ಇರ್ಲಿಲ್ವಾ? ಅಲ್ಲ ಮಾವ, ನೀವು ಏನೋ ಅರ್ಜೆಂಟ್ ಕೊಡ್ಬೇಕು ಅವ್ರಿಗೆ ಅಂತ ಹೇಳಿದ್ರಂತೆ, ಅದಕ್ಕೆ ಓದೆ ಬಿಡು. ಇನ್ ಯಾರು ಬರ್ತಾರೆ ಅಂತಾನ. ಹೋದ್ರು ನೀನು ಯಾಕಮ್ಮ ಬ್ಯಾಗ್ನಾಗೆ ದುಡ್ಡು ಐತೆ ಅಂತ ಯಾಕೆ ಹೇಳಕ್ ಹೋದೆ ಅವನಿಗೆ? ನಮ್ಮೂರವನಾಗ್ಲಿ ಯಾರಾದ್ರೂ ಆಗ್ಲಿ ದುಡ್ಡಿದೆ ಅಂತನ ಹೇಳಿದ್ರೆ ಎಂತವ್ರಿಗಾದ್ರೂ ಆಸೆ ಬರುತ್ತೆ. ಪುಕ್ಸಟ್ಟೆ ದುಡ್ಡು ಸಿಗುತ್ತಲ್ವೇ, ಒಂಟಿ ಹೆಣ್ಣು ತಾಂಡೋಗ್ತಾ ಇದ್ದಾಳೆ ಕಿತ್ಕೊಂಡು ಹೋಗೋಣ ಅಂತಾನ. ನಿನಗೆ ಗೊತ್ತಾಗಲ್ಲ ಕಣಮ್ಮ ಶ್ರೀದೇವಿ. ನೋಡಿ ಇವಾಗ ನಿನಗೆ ತಾನೆ, ನಿನ್ ಬುಡಕ್ಕೆ ತಾನೆ ಬಂದಿದ್ದು. ಅದೆಲ್ಲ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಾಳೆ ಅಷ್ಟೊತ್ತಿಗೆ ನನಗೆ ದುಡ್ಡಿಲ್ಲಿ ಇರಬೇಕು. 10,000 ರೂಪಾಯಿ ದುಡ್ಡು. ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ. ಆಯ್ತು ಬಿಡಿ, ನಾನೇ ಹೋಗಿ ನೋಡೋಣ ಅವನೆಲ್ಲ ಇದ್ದೇನೆ ಅಂತ ಹುಡುಕೊಂಡು ಹೋಗಿ ಕೈ ಕಾಲು ಹಿಡ್ದಾದ್ರೂ ಸರಿ ಹೋಗಿ ಕರ್ಕೊಂಬತ್ತೀನಿ ಅವನ್ನ. ನೋಡೋಣ ಎಲ್ಲಿ ಅಂತ ಹುಡುಕೊಂಡು ಹೋಗ್ತೀಯ ಜಯಮ್ಮ ಅವನ್ನ? ಹುಡ್ಕಕ್ಕಾಗುತ್ತಾ ನಿನ್ಗೆ? ಕಳ್ಳ ಕತ್ಕೊಂಡು ಹೋಗಿರೋನು ಇಲ್ಲೆಲ್ಲಾದ್ರೂ ಇರ್ತಾನೆ, ಊರ್ ಮಗ್ಳಾಗೆ ಊರ್ ಬಿಟ್ಟು ಹೋಗಿರ್ತಾನೆ. ಎಲ್ಲಿದ್ರು ಸರಿ ಅವ್ನು ಹುಡುಕಿ ಯಾಕಂಡ್ ಬಂದೇ ಬರ್ತೀನಿ. ಹೌದಾ, ಸರಿ ಅಮ್ಮ, ಆಯ್ತು. ಹೋಗಿ ಎಳ್ಕೊಂಬರೋಕು ನೋಡೋಣ, ಎಲ್ಲಾದ್ರೂ ಇದ್ರೆ ಕೈಗೆ ಸಿಕ್ಕರೆ ಎಳ್ಕೊಂಡ್ ಬಂದೇ ಬರ್ತೀನಿ. ನಾನು ಹೇಳೋ ಮಾತಿಗೆ ಅವನು ಬಂದೇ ಬರ್ತಾನೆ ಇಲ್ಲಿಗೆ. ಮಾ, ಸುಮ್ಮನೆ ಹೇಳ್ಬೇಡ. ಅದು ಎಲ್ಲ ಇದ್ದಾನೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಸುಮ್ಮನೆ ಹುಡುಕೊಂಡು ಹೋಗಿ ಆಮೇಲೆ ನೀನು ಎಲ್ಲಾನ ಹೋಗಿ ತಗಲಾಕೊಂಡಿಯ. ಸುಮ್ಮನಿರೋ ರವಿ, ನಿಮ್ಮ ಅಮ್ಮ ನೀನು ಅಷ್ಟು ಇದು ಮಾಡ್ಕೋಬೇಡ. ನೀ ಹೆಂಡತಿ ಹಂಗೆ ದಡ್ಡಿ ಮಾಡ್ಕೋಬೇಡ. ನಾನು ಹೋಗಿ ಅವ್ನ ಎಳ್ಕೊಂಡ್ ಬಂದೇ ಬರ್ತೀನಿ. ಯಾಕೆ ಕತ್ಕೊಂಡು ಹೋದ? ನಮ್ ದುಡ್ಡು ವಸೂಲಿ ಮಾಡತಕ್ಕ ನಾನು ಬಿಡಲ್ಲ ಅವನ್ನ. ನೋಡ್ತಾ ಇರು ನಾನು ಹೆಂಗ್ ಕರ್ಕೊಂಡ್ ಬರ್ತೀನಿ ಅಂತಾನ. ಬರೀ ಬಾಯಿ ಮಾತನಾಗ ಹೇಳಿದ್ರೆ ಆಗಲ್ಲ. ಹೋಗು, ಅದು ಎಲ್ಲಿಗೆ ಹೋಗ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ. ಅವನಂತೂ ಇಲ್ಲಿಗೆ ಎಳ್ಕೊಂಡ್ ಬರ್ಬೇಕು ನೀನು. ಹೋಗು. ಆಯ್ತು, ನೋಡ್ತಾ ಇರ್ರಿ, ಎಳ್ಕೊಂಡ್ ಬರ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮಗೆ ನನ್ನ ಪವರ್ ಏನು ಅಂತಾನ. ಅಮ್ಮ ಇರಮ್ಮ, ನಾನು ಬರ್ತೀನಿ ನಿನ್ ಜೊತೆಗೆ. ಆಮೇಲೆ ನಿನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದತ್ತು ನೋಡೋ ರವಿ, ನನ್ಗೆ ಯಾರ ಸಹಾಯನೂ ಬೇಡ. ಹಂಗೆ ಅವ್ನ ಎಳ್ಕೊಂಡ್ ಬಂದೇ ಬರ್ತೀನಿ. ನೋಡ್ತಾ ಇರು, ನಿಮ್ಮ ಅಮ್ಮನ ಶಕ್ತಿ ಏನು ಅಂತಾನ ನಿನಗೆ ಗೊತ್ತಾಗುತ್ತೆ. ಹಂಗಲ್ಲ ವಿಜಯಿ, ನೀನು ಒಬ್ಳೆ ಹೋಗ್ತೀಯಾ? ಹ್ಞೂ, ಮತ್ತೆ ಒಬ್ಳೆ ಹೋಗಿನಿ ಮತ್ತೆ ತೋರ್ಸೋದು. ಈ ಜಯಮ್ಮನ್ ಪವರ್ ಏನು ಅಂತಾನ ನೋಡ್ತಾ ಇರ್ರಿ. ಅತ್ತೆ ಅತ್ತೆ ಅತ್ತೆ, ನಿಂತ್ಕೊಳ್ಳಿ ಅತ್ತೆ, ನಾನು ನಿಮ್ ಜೊತೆ ಬರ್ತೀನಿ. ನೀವು ಒಬ್ರೆ ಹೋದ್ರೆ ಸರಿಯಾಗಲ್ಲ. ಬೇಕಾಗಿಲ್ಲ ಕಣೆ, ಬೇಕಾಗಿಲ್ಲ. ನನ್ನ ಮಗನ್ನೇ ಬೇಡ ಅಂತ ಹೇಳಿದೀನಿ. ನೀನು ಬಂದು ಏನ್ ಮಾಡಂಗಿದೀಯ? ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ಹಂಗಿ ಎಳ್ಕೊಂಬತ್ತೀನಿ ಅವನ್ನ. ಎಲ್ಲಿದ್ರು ಬಿಡಲ್ಲ ನಾನು. ನಿನ್ನಂತ ಹೇತ್ಲಾಂಡಿ ಹೋದ್ರೆ ಇನ್ನೇನ್ ಮಾಡ್ತಾರೆ? ಕಳ್ಳರು ಕಿತ್ಕೊಂಡು ಹೋಗ್ತಾರೆ. ನನಗೆ ಗೊತ್ತೈತೆ ಅವನು ಎಲ್ಲಿರ್ತಾನೆ ಅಂತಾನೆ. ಹಿಂಗೆ ಒಂದ್ಸಲ ಕಳ್ತನ ಮಾಡಿ ಸಿಗಾಕೊಂಡಿದ್ದ. ಇದೇನಿದು ನಮ್ಮ ಅತ್ತೆ? ಅಲ್ಲ, ಒಬ್ಳೆ ಹೋಗ್ತೀನಿ ಅಂತ ಹೇಳ್ತೈತೆ. ಅಷ್ಟು ಸುಲಭನಾಗಿ ಅಲ್ಲ, ಗಂಡ್ಸಾದನ್ನ ಇಟ್ಕೊಂಬರಕ್ಕಾಗುತ್ತಾ? ಕಳ್ತನ ಮಾಡ್ದವನು ಇಲ್ಲೇ ಇರ್ತಾನ, ಊರ್ ಸುತ್ತಮುತ್ತನ. ನನಗೆ ಯಾಕೋ ಅನುಮಾನ. ನಮ್ಮ ಅತ್ತೆದೇ ಏನಾದರೂ ಪ್ಲಾನ್ ಇರ್ಬೋದಾ? ಹೇಳಕ್ಕಾಗಲ್ಲ. ನೋಡೋಣ, ಹಿಂದೇನೇ ಹೋಗೋಣ. ನನ್ನ ಪ್ಲಾನ್ ಏನು ಅಂತ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆ ಮೂದೇವಿಗೂ ಗೊತ್ತಿಲ್ಲ. ಇಲ್ಲ, ಯಾರು ಗೊತ್ತಿಲ್ಲ. ಎಲ್ಲಿ ಹೋಗ್ತೈತೆ ನಮ್ಮ ಅತ್ತೆ? ಏನೋ ತಿರ್ತಿರಿಕೆ ನೋಡ್ಕೊಂಡು ಹೋಗ್ತೈತಲ್ಲ, ನಗ್ತಾ ಐತೆ ಬೇರೆ. ನೋಡೋಣ ಇರು, ಅದು ಎಲ್ಲಿಗೆ ಹೋಗುತ್ತೆ ಅಂತಾನ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ ಅವನು. ಭೀಮಾ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಎಲ್ಲ ಇದ್ದಾನ ಭೀಮಾ? ಏ ಭೀಮಾ, ಭೀಮಾ, ಏ ಭೀಮಾ. ಏನತ್ತೆ ಇಷ್ಟು ಖುಷಿ ಖುಷಿಯಿಂದನ ಭೀಮಾ ಭೀಮಾ ಅಂತ ಕರಿತಾ ಇದ್ರಲ್ಲ? ಅಂದರೆ ಇವ್ರದ್ದೇ ಪ್ಲ್ಯಾನ್ ಇದು. ದುಡ್ಡು ಕೊಟ್ಟು ಕಳ್ಸೋದು, ಕಳ್ತನ ಮಾಡೋದು ಎಲ್ಲನ. ಓ, ಇದ್ರು ಇರ್ಬೋದು. ಸರಿ, ಬಚ್ಚಿಕೊಂಡು ಇವ್ರೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಬನ, ನೋಡೋಣ. ಜಯಕಯ್ಯ, ಯಾರು ಬಂದಿಲ್ಲ ತಾನೆ? ಯಾರು ನೋಡ್ಲಿಲ್ಲ ತಾನೆ ನೀನು ಇಲ್ಲಿಗೆ ಬಂದಿದ್ದ? ಇಲ್ಲ ಕಣೋ, ಯಾರಿಗೂ ಅನುಮಾನನೇ ಬಂದಿಲ್ಲ. ಆ ಥರ ನಾಟಕ ಮಾಡಿದ್ದೀನಿ. ಎಲ್ಲಿ ದುಡ್ಡು ಕೊಡು? ನನ್ನ ದುಡ್ಡು, ನನ್ನ ಕಮಿಷನ್ನು. ಬೇಗ ಕೊಡು. ಅಯ್ಯೋ, ನಿನ್ನ ಕಮಿಷನ್ ಏನೋ 200 ರೂಪಾಯಿ ತಾನೆ, ಕೊಡ್ತೀನಿ ಇರು. ಇಲ್ಲೈತೆ ನೋಡು. ನೋಡ್ದಾ? ಹೋಗು, ಮೊದಲು ಬ್ಯಾಗ್ ತಗೊಂಬರೋಗು, ದುಡ್ಡಿನ ಬ್ಯಾಗ. ಹೋಗ. ಆಯ್ತಾಯ್ತು, ತರ್ತೀನಿ ಇರಾಕು. ಕೊಡು ಮೊದಲು. ಕೊಡ್ತೀನಿ, ಹೋಗ ತರಗೋ. ನನ್ನ ಕೈಯಾಗ ಉಳ್ದೇನಿ, ಅತ್ಲಾಗ ಹೋಗಲ್ಲ. ನಿನಗೆ ನಾನು ಮೋಸ ಮಾಡ್ತೀನಾ? ಹೋಗು. ಆಯ್ತು, ತತ್ತೀನಿರು. ಅಂದ್ರೆ ನಮ್ಮ ಅತ್ತೆನೇ ಕಳ್ತನ ಮಾಡಕ್ ಕೇಳಿ ನನ್ನ ದುಡ್ಡು ಕೊಟ್ಟು ಕಳ್ಸಿರೋದಾ? ಅದಕ್ಕೇನೆ ಇಷ್ಟು ದಿನ ನಾಟಕ ಮಾಡ್ತಿದ್ದಿದ್ದು. ನನಗೆ ಗೊತ್ತೇ ಆಗ್ಲಿಲ್ವಲ್ಲ.
ಛೀ, ನನಗೂ ಹಂಗೂ ಅನುಮಾನ ಇತ್ತು. ನಮ್ಮ ಅತ್ತೆ ನಾಟಕ ಮಾಡ್ತಿರ್ಬೋದಾ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅಂತಾನ ಅಂದ್ಕೊಂಡೆ ಹಂಗೂ. ಆದ್ರೂ ಬಿಡು, ಏನೋ ಚೆನ್ನಾಗಾದ್ರೆ ಅಷ್ಟೇ ಸಾಕು ಅಂತ ನಾನು ಖುಷಿ ಪಟ್ಟಿದ್ದೆ. ಥೂ, ಇಂಥ ದರಿದ್ರ ಅತ್ತೆ ಅಂತ ಗೊತ್ತಾಗಲಿಲ್ಲ ನನಗೆ. ಇರೋದು ಇರು ಮಾಡ್ತೀನಿ. ತಾಳ್ ಜಯಕಯ್ಯ, ತಗ ನೀನು ನಿನ್ನ ಕಮಿಷನ್ನ ತಾಳು, ತಗ. ಯಾರು ತಗೋ ಹೇಳ್ಬೇಡ ಹಂಗ. ಹಾಂ, ನಾನು ಹೇಳಲ್ಲ ಬಿಡಕ್ಕೋ, ಸರಿಯಾಗಿ ಎದುರಿಸಿದೀನಿ. ನೀನು ನಿನ್ನ ಸೊಸೆತಾಗ ಏನು ಮನ ಬರ್ದಂಗೆ ನಡ್ಕೊ, ನಿಮ್ಮ ಮನೆಯವ್ರ ತಾಗ ಎಲ್ಲರ ತಗೋನು. ಸರಿ ಆಯಿತು, ನಾನಿವಾಗ ಹೋಗ್ತೀನಿ. ಹಾಂ, ಹಂಗ ನೀನು ಆಮೇಲೆ ಬರಬೇಕು. ಬಂದು ಏನು ಹೇಳಬೇಕು ಅಂತ ನಾನು ಹೇಳಿದ್ದೀನಿ ತಾನೇ. ಅವಳೇನೆ ಹಿಂಗೆ ನನಗೆ ಕೊಟ್ಟು ಕಳ್ತನ ಮಾಡು ಅಂತನ ಹೇಳಿದ್ಲು ಶ್ರೀದೇವಿನೇ. ಶ್ರೀದೇವಿಗೂ ನನಗೂ ಪರಿಚಯ ಇತ್ತು. ಹಿಂಗೆ ತಗೊಂಡೋಗು, ನಾನು ಕಳೆದೋತು ಕಳ್ಳ ಕತ್ಕೊಂಡು ಹೋದ ಅಂತನ ನಾಟಕ ಮಾಡಿದೆ ಅಂತನ ಅವಳೇ ಹೇಳ್ಕೊಟ್ಲು ಶ್ರೀದೇವಿ ಅಂತನ ನೀನು ಹೇಳಬೇಕು ಬಂದು. ಹಂಗ ಹಾಂ, ನೀನೇನು ಹೇಳ್ತೀಯಕ್ಕ? ಅಲ್ಲ, ನಿನಗೆ ಎಲ್ಲಿ ಸಿಗ್ತಾ ಇವನು ಹೆಂಗೆ ವಾಪಸ್ ಕೊಟ್ಟ ಅಂತಂದ್ರೆ? ನಾನು ಏನೋ ಒಂದು ಹೇಳ್ತೀನಿ ಅಲ್ಲಿ, ಅದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಹೋಗ್ತೀನಿ ಇವಾಗ, ಈಗಲೇ ಬರಬೇಡ. ನಾನು ಹೋಗಿ ಮನೆಯಾಗ ಎಲ್ಲ ವಿಷಯನ ಹೇಳ್ತೀನಿ, ಆವಾಗ ನೀನು ಬಾ. ಆಮೇಲಿಂದನ ಸ್ವಲ್ಪ ಹೊತ್ತು ಬಿಟ್ಟು ಹಂಗ. ಹಾಂ, ನೀನೇನ ಒಂದು ಸುಳ್ಳು ಹೇಳಬೇಕು ಕಣಕೋ. ನಾನು ಸುಮ್ಮನೆ ಅದು ಹೆಂಗೆ ನಾನು ನಿನಗೆ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತೀನಿ ಅಂತನ ಕೇಳ್ತಾರೆ. ಆಮೇಲೆ ನಿನ್ನ ಮೇಲೆ ಅನುಮಾನ ಬರುತ್ತೆ. ಹುಷಾರು ನೀನು. ಹಂಗ ಸರಿ ಆಯ್ತು ಬಿಡು, ನನಗೆ ಗೊತ್ತೈತೆ ಬಿಡು ಅವ್ರನ್ನ ನಂಬ್ಸೋದು ಹೆಂಗೆ ಅಂತಾನ. ಇಷ್ಟು ದಿನ ಶ್ರೀದೇವಿ ತಗೇನೆ ನಾಟಕ ಮಾಡಿ ನಮ್ಮ ಅತ್ತೆ ಒಳ್ಳೆಯವಳು ಅನ್ನೋ ಥರ ನಂಬಿಸಿದ್ದೀನಿ ನಾನು. ಇನ್ನು ನನ್ನ ಮಗ, ನಮ್ಮ ಅತ್ತೆ, ನನ್ನ ಗಂಡ ಯಾವ ಲೆಕ್ಕ? ಈಗ ಹೇಳಿ ಬಂದಿದ್ದೀನಿ, ನಾನೆಲ್ಲ ಹುಡ್ಕೊಂಡು ಅವ್ನು ಎಳ್ಕೊಂಬತ್ತೀನಿ ಅಂತ ಹೇಳಿದ್ದೀನಿ. ದುಡ್ಡು ಒಂದು ಸಿಕ್ತು, ಅವ್ನು ಬಂದೇ ಬರ್ತಾನೆ. ಬರ್ದಿದ್ರೆ ಅವನ್ನ ಪೊಲೀಸ್ಗೆ ಇಟ್ಕೊಡ್ತೀನಿ ಅಂತನ ಹೇಳಿದ್ದೀನಿ, ಬಂದೇ ಬರ್ತಾನೆ. ಯಾಕೆ ಕತ್ಕೊಂಡು ಹೋದ ಕಳ್ಳ ನನ್ನ ಮಗ ಅಂತ ಹೇಳಿ ಅವನ್ನೇ ಕೇಳಿರಂತೆ ಅಂತ ನಾ ಹೇಳ್ತೀನಿ. ಹಾಂ, ನೀನು ಆಮೇಲೆ ಒಂದು ಗಂಟೆ ಬಿಟ್ಟು ಬಾ, ಈಗಲೇ ಬರಬೇಡ. ಹಂಗ ಸರಿ ಆಯಿತು ಕಣಕ, ಬರ್ತೀನಿ. ಅಲ್ಲ, ನನಗೆ ಇಷ್ಟೇನ ದುಡ್ಡು, ಇನ್ನೊಂದಿಷ್ಟು ಕೊಡಕ್ಕ 10,000 ಕತ್ಕೊಂಡು ಹೋಗಿ ಮತ್ತೆ ನಿನಗೆ ವಾಪಸ್ ಕೊಟ್ಟಿದ್ದೀನಿ. ನನಗೆ 200 ರೂಪಾಯಿ ಸಾಕಾ? ಕೊಡು. ಏನು 10,000 ಆಯ್ತಲ್ಲ, ಅದ್ರಾಗ 1,000ನ ನನಗೇನೆ. ಅದೇ ನಾನು ಮಾತಾಡಿದ್ದೆ, ಅಷ್ಟು ಕೊಟ್ಟಿದ್ದೀನಿ. ಸುಮ್ಮನೆ ಮುಚ್ಕೊಂಡು ಇಟ್ಕ. ಇನ್ನೂ ನಿನಗೆ ಕೊಡ್ತೀನಿ ಹೋಗ್ತಾ ಯಾಕನ ಖರ್ಚಿಗೆ ಬೇಕು ಅಂದರೆ. ಹಾಂ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲಿಗೆ ನಮ್ಮ ಮನೆಯಾಗ ಬಂದು ಅಷ್ಟು ಹೇಳ್ತೀನಿ. ಅವಳೇ ಹೇಳ್ಕೊಟ್ಲು, ಹಿಂಗೆ ಕತ್ಕೊಂಡು ಹೋಗು, ನಮ್ಮ ಮನೆಗೆಲ್ಲ ಕದ್ದಿದ್ದಾರೆ, ಕತ್ಕೊಂಡು ಹೋದ ಕಳ್ಳ ಅಂತೇಳಿ ನಂಬಿಸಿದ್ದೀನಿ ಅಂತಾನ ಹೇಳ್ತೀನಿ ಅಂತ ಅವಳೇ ಹೇಳ್ಕೊಟ್ಲಿದ್ರು ಶ್ರೀದೇವಿ. ಅದು ಅಲ್ಲದೆ ನನಗೆ ಅವಳು ಕಂಡ್ರೆ ಇಷ್ಟ ಇತ್ತು ಅಂತ ಇನ್ನೂ ಏನಾರ ಸೇರಿಸಿ ಹೇಳು. ಹಂಗ ಅಕ್ಕವು ಸುಮ್ಮನಿರು ಅಕ್ಕವು, ಹಂಗೆಲ್ಲ ಯಾರು ಹೇಳ್ತಾರೆ ಪಾಪ. ಒಂದು ಹೆಣ್ಣಿನ ಮಾನ ಕಳಿಯಿದ್ರೆ ಹೆಂಗೆ ಸರಿಯಾಗುತ್ತೆ ಹೇಳು? ಹಂಗೆಲ್ಲ ಮಾಡಬಾರ್ದು, ಸುಮ್ಮನಿರು. ಏನೋ ನೀನು ಹೇಳಿದ್ಯಾ ದುಡ್ಡು ಕೊಟ್ಟಿ ಅಂತ ಹೇಳಿದಕ್ಕೆ ನಾನೇನೋ ಕಳ್ತನ ಮಾಡ್ಕೊಂಡು ಈ ದುಡ್ಡ ನಿನ್ನ ಕೈಗೆ ಕೊಡ್ತಾ ಇದ್ದೀನಿ ತಿರ್ಗಾನ. ಅವಳ ಮಲ್ಕಬಾ ಅಂತ ಕರೆದಂತೆ ನೀನು. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ಯಾ? ಅಯ್ಯೋ, ಹಂಗೆ ಹೇಳಿದ್ರೆ ಎದ್ರಕೊಂಡು ಓಡೋಗ್ತಾಳ ಯಮ್ಮ ಅಂತಾನ ಹಂಗೆ ಕರೆದಿದ್ದು ಅಷ್ಟೇನೆ. ನಾನೇನು ಅಂತವಣಲ್ಲ. ಸರಿ ಆಯಿತು, ಹೋಗಕ್ಕ, ನಾನು ಬರ್ತೀನಿ, ನನ್ನ ಗಂಟೆ ಬಿಟ್ಟು. ಆಯ್ತು, ನಾನು ಹೋಗಿ ಅದು ಹೆಂಗೆ ಅವನು ವಾಪಸ್ ಕೊಟ್ಟ ಅನ್ನೋದ ನನ್ನ ಮಗ ನನ್ನ ಗಂಡಂತಾಗೆ ಹೇಳ್ತೀನಿ. ನೀನು ಅದನ್ನೇ ಹೇಳ್ಬೇಕು. ಹಂಗ ಏನು ಹೇಳ್ತೀಯಕ್ಕ? ಶ್ರೀದೇವಿನೇ ಕೊಟ್ಟು ನನಗೆ ನಂತಾಗೆ ನಮ್ಮ ಅತ್ತೆ ದುಡ್ಡು ಕೊಟ್ಟೈತೆ, 10,000ನ ತಗೊಂಡೋಗು ಅಂತ ಅವಳೇ ಕೊಟ್ಲು. ನಾನೇನು ಕತ್ಕೊಂಡು ಹೋಗಿದ್ದಲ್ಲ, ನಿಮ್ಮ ಮನೆಗೆ ಬಂದು ನಾಟಕ ಮಾಡ್ಯವಳು ಅವಳು. ನನಗೂ ಅವಳಿಗೂ ಸಂಬಂಧ ಐತೆ ಅಂತ ಹೇಳಿ ಹೇಳು. ನಾನು ಅದು ತಪ್ಪು ಅಂತ ಹೇಳಿ ಅನಿಸಿ ನಾನು ಆಲೇನೆ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ಬತ್ತಿದ್ದೆ ಊರ ಕಡೆಗೆ. ಜಯಕೈನೂ ನಾನು ಬೈಕೊಂಡು ಯಾರ್ಯಾರನ್ನ ಕೇಳ್ಕೊಂಡು ಗೊತ್ತಾಯಿತು, ಅಲ್ಲಿ ಸಿಕ್ತು. ಆಮೇಲೆ ನನಗೆ ಪಶ್ಚಾತ್ತಾಪ ಆಗಿ ತಪ್ಪಾಯಿತು ಅಂತ ಹೇಳಿ ಕೇಳ್ಕೊಂಡು ದುಡ್ಡೆಲ್ಲ ವಾಪಸ್ ಕೊಟ್ಟೆ. ಆಮೇಲೆ ಜಯಕಯ್ಯ ನಮ್ಮ ಮನೆಗೆ ಬಂದು ಕ್ಷಮೆ ಕೇಳುವ, ಅಲ್ಲಿ ನನ್ನ ಸೊಸೆ ನನ್ನ ಗಂಡ ಎಲ್ಲ ಇರ್ತಾರೆ, ಅವ್ರ ಹತ್ರ ಕ್ಷಮೆ ಕೇಳು ಅಂತು. ಅದಕ್ಕೆ ನಾನು ಬಂದಿರೋದು ಅಂತ ಹೇಳು. ಹಂಗ ಪೊಲೀಸ್ ಗೀಲೀಸ್ ಅಂತ ಹೇಳಿ ತಿರ್ಗಾ ಕಂಪ್ಲೇಂಟ್ ಕೊಟ್ಟರೆ ಜೈಲ್ನಾಗ ಇರಬೇಕಾಗುತ್ತೆ ಅಂತ ನಾನೇ ಬರ್ತೀನಿ ಅಂತ ಹೇಳಿ ಬಂದಿರೋದು ಅಂತನ ಹೇಳು. ಸರಿ ಆಯ್ತಕ್ಕ, ಹಂಗೆ ಹೇಳ್ತೀನಿ, ಹೋಗ್ರಿ. ಈ ಒಳ್ಳೆ ಚಾನ್ಸು ಶ್ರೀದೇವಿ ಮೇಲೆ ಹೆಗ್ಗುವೆ ಕೂರ್ಸಕ್ಕೆ. ನಡತೆ ಸರಿ ಇಲ್ಲ ಅಂತ ಗೊತ್ತಾದ್ರೆ ನನ್ನ ಮಗ ಅಂತೂ ಇಟ್ಕೊಳ್ಳಲ್ಲ ಅವನ್ನ. ಇವಳೇನೆ ಎಲ್ಲವರ್ಗೆ ದುಡ್ಡು ಕೊಟ್ಟು ಕಳ್ಸಿದಾಳೆ, ಕಳ್ತನ ಆಯ್ತು ಅಂತ ನಾಟಕ ಮಾಡಿದಾಳೆ ಅಂತನ ನಂಬ್ತಾನವನು. ಆ ಪತ್ರದಂತೂ ಕೈ ಕೊಡ್ತು, ಪತ್ರ ಬರ್ಸಿದ್ದು. ಆದ್ರೆ ಇದಂತೂ ಕೈ ಹಿಡಿಯುತ್ತೆ. ಅಯ್ಯೋ 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 ಅಯ್ಯೋ, ನಮ್ಮತ್ತೆ ನಾಟಕ ಮಾಡಿ ನನ್ನ ನಂಬಿಸಿ ಈ ತರ ಕುತ್ತಿಗೆ ಕೊಯ್ಯಕ್ ನೋಡ್ತಾ ಇದ್ದಾಳ. ಇವನೇ ಅವನು ಲೋಫರ್ ನನ್ನ ಮಗ, ದುಡ್ಡು ಇಸ್ಕೊಂಡು ಈ ತರ ಅಲ್ಕ ಕೆಲಸ ಮಾಡ್ತಾರ? ಇರು ಮಾಡ್ತೀನಿ ಅವನಿಗೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.